ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಮಂಡಳಿಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಇತರೆ ಕಾರ್ಯಪಾಲಕ ಅಭಿಯಂತರರು ಹಾಗೂ ಅದೇ ಕೊಡಗು ಪ್ರಾಜೆಕ್ಟ್ನ AEE, AE ಮತ್ತೆ ಅವ್ರ ಸಿಬ್ಬಂದಿಗಳು ಮತ್ತು ನಮ್ಮ ಹಂಚಿಕೆ ಶಾಖೆಯ ಸಿಬ್ಬಂದಿಗಳು ಹಾಗೂ ಅವರು ಸಿಸ್ಟಮ್ ಅನಲಿಸ್ಟರು ಎಲ್ಲ ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಮುಖ್ಯವಾಗಿ ಈ ಅರ್ಜಿದಾರರು ಯಾರು ಅರ್ಜಿ ಸಲ್ಲಿಸಿದ್ರೆ ನೀವುಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾರೆ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮಲ್ಲಿ ಆನ್ಲೈನ್ ಮೂಲಕ ಈ ಲಾಟ್ರಿ ಮೂಲಕ ನಾವು ಹಂಚಿಕೆಯನ್ನ ಮಾಡ್ತೇವೆ. ಇಲ್ಲಿ ಮುಚ್ಚು ಮರೆ ಅಥವಾ ಯಾಕೆ ಅಂತಂದ್ರೆ ನಾವು ಯಾರನ್ನೇ ಆ ನಂಬರ್ ಬೇಡ, ಆ ದಿಕ್ ಬೇಡ, ಈ ದಿಕ್ ಬೇಡ, ನಮ್ಗೆ ಆ ಸೈಟ್ ಬೇಡ, ಈ ಸೈಟ್ ನಮ್ಮಲ್ಲಿ ಆತರ ಅವಕಾಶ ಇಲ್ಲ. ನಮ್ಮಲ್ಲಿ ಏನ್ ಲಾಟ್ರಿ ಅಲಾಟ್ಮೆಂಟ್ ಆಗುತ್ತೆ ಅದನ್ನೇ ನಾವು ಮಾಡುವಂಥದ್ದು, ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಬೇಡ ಅಂದ್ರೆ ಬಿಡಬಹುದು, ಅಷ್ಟೊಂದು ಅವಕಾಶ ಇರುತ್ತೆ. ಸೊ ಇಲ್ಲಿ ಅದ್ರ ಜೊತೆಗೆ ನಾವು ರಿಸರ್ವೇಶನ್ ಕೂಡ ಪಾಲನೆ ಮಾಡ್ತೇವೆ. ಎರಡು ತರದ ಏನೇನು ಕೆಟಗರಿ ಇದಿದೆ ಸೈಟ್ ಇದೆ. ಒಂದು EWS, ನಾವು ಯಾರು ಬಡವರು ಇರ್ತಾರೆ ಅವ್ರಿಗೆ ಸಹಕಾರ ನೀಡಬೇಕು ಅನ್ನೋ ಕಾರಣಕ್ಕೆ 50% ರೇಟ್ ಅಲ್ಲಿ 15% ಅನ್ನ ಕೊಡಬೇಕು, ಹಂಚಿಕೆ ಮಾಡಬೇಕು ಅಂತ ಇರುತ್ತೆ. ಅದನ್ನ ನಾವು ಮಾಡ್ತೀವಿ. ಅದ್ರ ಜೊತೆಗೆ LIG, MIG, HIG ಎಲ್ಲವನ್ನು ಕೂಡ ಅದರಲ್ಲೂ ಕೂಡ ಅದೇ ರಿಸರ್ವೇಶನ್ ಅನ್ನ ನಾವು ಮೇಂಟೈನ್ ಮಾಡ್ಕೊಂಡು ಮಾಡ್ತೀವಿ. ಉಳಿದಂತೆ ತಮ್ಗೆ ಈಗಾಗಲೇ ದರ ನಿಗದಿ ಮಾಡೋದು ಗೊತ್ತಿದೆ, ಎಲ್ಲ ಗೊತ್ತಿದೆ. ಅದನ್ನ ನಾವು ಇಲ್ಲಿ ಮುಂದೆನೆ ಮಾಡ್ತಾ ಹೋಗ್ತೇವೆ. ಮೊದಲು ತೋರಿಸ್ತೇವೆ. ನೀವು ಸ್ಟಾಪ್ ಮಾಡಿದ್ರೆ ಅದು ರ್ಯಾಂಡಮೈಸ್ ಆಗ್ತಾನೆ ಇರುತ್ತೆ. ನೀವು ಸ್ಟಾಪ್ ಅಂದ್ರೆ ಸ್ಟಾಪ್ ಆಗುತ್ತೆ. ನೀವು ಒಂದ್ಸಲ ಇಲ್ಲ ಎರಡನೇ ಸಲ ಮಾಡಿಸಿದ್ರು ಮಾಡಿ ತೋರಿಸ್ತೀವಿ, ಅದ್ರಲ್ಲಿ ಏನಿಲ್ಲ. ಮತ್ತೆ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು. ಫಸ್ಟ್ ಟೈಮ್ ರ್ಯಾಂಡಮೈಸ್ ಆದ ಯಾವ ಸೈಟ್ ಯಾರು ಬಂತು, ಸೆಕೆಂಡ್ ರ್ಯಾಂಡಮೈಸ್ ಅದು ರೊಟೇಷನ್ ಚೇಂಜ್ ಆಗ್ತಾನೆ ಇರುತ್ತೆ. ಅದು ನಿಮ್ ಕಣ್ಮುಂದೆನೆ ಮಾಡ್ತೀವಿ, ಇದೇನು ಬದಲಾವಣೆ ಇಲ್ಲ. ಜೊತೆಗೆ ಅಪ್ಲಿಕೆಂಟ್ಸ್ ನಾವು ಬಂದಿರೋ ಅಪ್ಲಿಕೇಶನ್ಸ್ ಮತ್ತೆ ಇರುವಂತ ಸೈಟ್ಗಳ ಸಂಖ್ಯೆ ನಾವು ನೋಡ್ಬೋದು. ಕೆಲವರಲ್ಲಿ ಅಷ್ಟೇ ಸಮಸ್ಯೆ ಇದೆ ಬಿಟ್ರೆ, ಜಾಸ್ತಿ ಇದೆ ಅಪ್ಲಿಕೇಶನ್ ಬಿಟ್ರೆ ಉಳಿದಂತೆ ಭೋಪಾಲ್ 90% ಜನರಿಗೆ ಸಿಗುತ್ತೆ, ಅಲರ್ಟ್ ಆಗುತ್ತೆ ಆಲ್ಮೋಸ್ಟ್. ಸೊ ಈಗ ನಮ್ಮಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಸ್ಟಾರ್ಟ್ ಮಾಡಿ ಏನಾದ್ರು ಡೌಟ್ ಇದ್ರೆ ಕೇಳಿ. ಇಲ್ಲ, ಸೀನಿಯರ್ ಸಿಟಿಜನ್ ರಿಸರ್ವೇಶನ್ ಇದೆ. ರಿಸರ್ವೇಶನ್ ಇದೆಯಲ್ಲ, ನೀವು ಸೀನಿಯರ್ ಸಿಟಿಜನ್ ಅಂಡರ್ ಹಾಕಿದ್ರೆ ಅದೇ ಸಪರೇಟ್. ಉದಾಹರಣೆಗೆ ನಿಮ್ಗೆ ಸೀನಿಯರ್ ಸಿಟಿಜನ್ EWS ನಲ್ಲಿ 7 ಇದೆ. ಸೀನಿಯರ್ ಸಿಟಿಜನ್ ಇಲ್ಲಿ ನೋಡಿ, ಇಲ್ಲಿ LIG ನಲ್ಲಿ 6 ಇದೆ. ಸೀನಿಯರ್ ಸಿಟಿಜನ್ಗೆ ಅಪ್ಲಿಕೇಶನ್ 7 ಪ್ರಾಪರ್ಟಿ ಇದೆ, 10 ಜನಕ್ಕೆ ಸಿಗುತ್ತೆ. ಅದು ರಿಸರ್ವೇಶನ್ ಇದೆ. ರಿಸರ್ವೇಶನ್ ಯಾವ್ಯಾವ ಇದೆ ಅಂದ್ರೆ SC, ST, ಡಿಫೆನ್ಸ್, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಪರ್ಸನ್ ಡಿಸೇಬಲ್ಡ್ ಅಂಡ್ ಸೀನಿಯರ್ ಸಿಟಿಜನ್, ಇಷ್ಟಕ್ಕೂ ರಿಸರ್ವೇಶನ್ ಇದೆ. ನೀವು ಅದನ್ನ ಕೋಟ್ ಮಾಡಿದ್ರೆ ನೀವು ಇದರಲ್ಲಿ ನಿಮ್ಗೆ EWS ಒಂದು ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಈಗ ನೋಡಿ MIG ನಲ್ಲಿ 5 ಅಪ್ಲಿಕೇಶನ್ ಇದೆ, 3 ಸೈಟ್ ಇದೆ. ಓಕೆ, ಅದೇ ರೀತಿಯಲ್ಲಿ ಅಪ್ಲಿಕೇಶನ್ 17 ಇದೆ. HID 1 ನಲ್ಲಿ 6 ಸೈಟ್ ಇದೆ. ನಮ್ಗೆ ಅದು ರಿಸರ್ವೇಶನ್ ನಲ್ಲಿ ಯಾವ್ದಾದ್ರು ಉಳಿದ್ರೆ, ಸೈಟ್ ಉಳಿದ್ರೆ, ಈ ಉದಾಹರಣೆಗೆ ಯಾವ್ದಾದ್ರು ರಿಸರ್ವೇಶನ್ ನಲ್ಲಿ ಸೀನಿಯರ್ ಸಿಟಿಜನ್ ಇದನ್ನು ತಗೊಂಡ್ಬಿಡ್ತೀವಿ, ಅಲ್ಲಿ ಉಳಿದ್ರೆ ಅದರ್ಸ್ಗೆ ಅದನ್ನ ಕ್ಯಾರಿ ಮಾಡಿ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಆಮೇಲೆ ಒಂದು ಮೊದಲೇ ತಮ್ಮ ಗಮನಕ್ಕೆ ಇರಲಿ, ಈಗ ಆದ್ಮೇಲೆ ನಾವು ಇಮಿಡಿಯೇಟ್ ಒಂದು 10-15 ದಿವಸ ಒಳಗಡೆ ನಿಮ್ಗೆಲ್ಲ ಹಂಚಿಕೆಯ ಮತ್ತೆ ಅಮೌಂಟ್ ಕಟ್ಟೋದ್ರ ಬಗ್ಗೆ ನೋಟಿಸ್ ಅನ್ನು ಕಳಿಸ್ತಾರೆ. ನಿಮ್ಮ ಅಡ್ರೆಸ್ ಏನಾದ್ರು ವೇರಿಯೇಷನ್ ಇದ್ರೆ ದಯವಿಟ್ಟು ನಿಮ್ಮ ಅಡ್ರೆಸ್ ಅನ್ನು ಅಪ್ಡೇಟ್ ಕೂಡ ಮಾಡ್ಕೋಬಹುದು. ಮೆಸೇಜ್ ಕೂಡ ಬರುತ್ತೆ. ಅದರಲ್ಲಿ 4 ತಿಂಗಳು ಟೈಮ್ ಕೊಡ್ತಾರೆ. 4 ಕಂತುಗಳಲ್ಲಿ 4 ತಿಂಗಳು ಟೈಮ್ ಕೊಡ್ತಾರೆ. ನಿಮ್ಗೆ ನೋಟಿಸ್ ಬಂದ ನಂತರ 4 ತಿಂಗಳು ಟೈಮ್ ಇರುತ್ತೆ. ಮೊದಲನೇ ತಿಂಗಳಲ್ಲಿ ಎಲ್ಲಾ ಕಟ್ಟಿದ್ರೆ 1% ರಿಬೇಟ್ ಇರುತ್ತೆ. ರಿಬೇಟ್ 1% ನಾವು ಕಡಿಮೆ ಕಟ್ಬಹುದು. ಇಲ್ಲ ಅಂತ ಅಂದ್ರೆ ನೀವು 4 ತಿಂಗಳೊಳಗೆ ಕಟ್ಬೋದು. 4 ತಿಂಗಳು ಆದ್ಮೇಲೆ ನಾವು ನಿಮ್ಮನ್ನ ರದ್ದು ಮಾಡಿ ಅಡಿಷನಲ್ ಲಿಸ್ಟ್ ಕೂಡ ಮಾಡಿರ್ತೀವಿ. ಇದರಲ್ಲಿ ಹೆಚ್ಚುವರಿ ಪಟ್ಟಿ ವೇಟಿಂಗ್ ಲಿಸ್ಟ್ ಮಾಡಿರ್ತೀವಿ. ನಿಮ್ಗೆ 4 ತಿಂಗಳು ಆದ್ಮೇಲೆ ನೋಟಿಸ್ ಕೊಡ್ತೀವಿ. 1-2-3 ನೋಟಿಸ್ ಕೊಡ್ತೀವಿ. 1 ತಿಂಗಳು 2 ತಿಂಗಳು ಟೈಮ್ ಕೊಡ್ತೀವಿ. ಅವಾಗ್ಲೂ ಆಫ್ಟರ್ 4 ಮಂತ್ಸ್ ನೀವು ಕಟ್ಟಬೇಕು ಅಂದ್ರೆ ಇಂಟ್ರೆಸ್ಟ್ ಬರುತ್ತೆ. ಅಂದ್ರೆ ಎಷ್ಟು ದಿವಸ ಲೇಟ್ ಆಯ್ತು ಅದಕ್ಕೆ 13.5% ಇಂಟ್ರೆಸ್ಟ್ ಇದೆ. ಅದನ್ನ ಕಟ್ಟಿಬಿಟ್ಟು ಮಾಡ್ಕೋಬಹುದು, ತೊಂದರೆ ಇಲ್ಲ. ಆಫ್ಟರ್ 4 ತಿಂಗಳು ಆದ್ಮೇಲೂ ಕೂಡ 1-2-3 ತಿಂಗಳು ನಿಮ್ಗೆ ಸಮಯಾವಕಾಶ ಇರುತ್ತೆ. ನೀವು ಅವಾಗಲೂ ಕೊಟ್ಟಿಲ್ಲ ಅಂದ್ರೆ ರದ್ದು ಮಾಡ್ಬಿಟ್ಟು ವೇಟಿಂಗ್ ಲಿಸ್ಟ್ ಅಂತ ನಾವು ಇವತ್ತೇ ಅದು ವೇಟಿಂಗ್ ಲಿಸ್ಟ್ ಇವತ್ತೇ ಅನೌನ್ಸ್ ಮಾಡಿ. ಈ ಬಡವಣಿಗೆ ಎಲ್ಲ ಸೀನಿಯರ್ ಸಿಟಿಜನ್ ಎಲ್ಲ ಸೇರಿದ್ರೆ 52 ಆಗುತ್ತೆ. ಅದಷ್ಟು 48 ಸೀನಿಯರ್ ಸಿಟಿಜನ್ ಜನರಲ್ ರಿಸರ್ವೇಶನ್ ಬರ್ತಾರ ಬರಲ್ಲ? ಇಲ್ಲ, ಸಪರೇಟ್ ರಿಸರ್ವೇಶನ್ ಇಲ್ಲ. ಸೀನಿಯರ್ ಸಿಟಿಜನ್ ಸಪರೇಟ್ ರಿಸರ್ವೇಶನ್. ನೀವು ಜನರಲ್ ಗಳಿಗೆ ಬರಲ್ಲ. SC ಜನರಲ್ SC ಒಂದು ರಿಸರ್ವೇಶನ್ 18% ಎಷ್ಟು ಪರ್ಸೆಂಟೇಜ್ ಇದೆಯಲ್ಲ 52.5
ಅದು ಕೊಡೋದು ಪರ್ಸೆಂಟೇಜ್. ಇಲ್ಲಿ 2%, ಎಸ್ಟಿಗೆ 6.55, ಡಿಫೆನ್ಸ್ 3, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ 3, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ 12, ಪರ್ಸನ್ ವಿತ್ ಡಿಸೇಬಲ್ಡ್ PH ಇರೋರಿಗೆ 3%, ಸೀನಿಯರ್ ಸಿಟಿಜನ್ಗೆ 4%. ಅದು ಟೋಟಲ್ 52.25 ಆಗುತ್ತೆ. ಉಳಿದದ್ದು ಜನರಲ್ ಅಂತ. ಅಲ್ಲಿ ರಿಸರ್ವೇಶನ್ ಅವ್ರು ಕ್ಲೇಮ್ ಮಾಡಿದ್ರೆ ರಿಸರ್ವೇಶನ್ ಕ್ಯಾಟಗರಿದಲ್ಲಿ ಬರುತ್ತೆ. ಸೀನಿಯರ್ ಸಿಟಿಸನ್ ಜನರಲಿ ಬರಲ್ಲ. ಅಲ್ಲ, ರಿಸರ್ವೇಶನ್ ಸಪರೇಟ್ ಅಪ್ಲೈ ಮಾಡ್ಬೇಕಾದ್ರೆ ನೀವು ಸೀನಿಯರ್ ಸಿಟಿಜನ್ ಕ್ಯಾಟಗರಿ ಅಪ್ಲೈ ಮಾಡಿದ್ರೆ ಅಲ್ಲಿಗೆ ಸೀನಿಯರ್ ಸಿಟಿಜನ್ ಗೆ ಮಾತ್ರನೇ ಸೀನಿಯರ್ ಅಲ್ಲಿಗೆ ಮತ್ತೆ ಜನರಲ್ ಬರಲ್ಲ. ನೀವು ಅಪ್ಲೈ ಮಾಡ್ಬೇಕಾದ್ರೆ ಯಾವ ಕ್ಯಾಟಗರಿನೂ ಅಪ್ಲೈ ಮಾಡೋದಂಗೆ ಅದರ್ಸ್ ಹಾಕಿದ್ರೆ ಅದು ಜನರಲ್ ಬರುತ್ತೆ. ನೀವು ಸೀನಿಯರ್ ಸಿಟಿಜನ್ ಆದ್ರೂ ಜನರಲ್ಗೆ ಬರ್ತದೆ. 18 ಅರ್ಜಿಗಳು ನಮಗೆ ಸ್ವೀಕೃತ ಆಗಿದೆ. 5 ಪ್ರಾಪರ್ಟಿಗಳು ಈಗ EWS ಲಾಟ್ರಿ ಮಾಡ್ತಾರೆ. ಈಗ ಮೊದಲನೇದಾಗಿ ಯಾವ ರೀತಿ ಲಾಟ್ರಿ ಮಾಡ್ತೀವಿ ಅಂತ ಒಂದ್ಸತಿ ತೋರಿಸ್ತೀವಿ. ಡಮ್ಮಿ ಎಕ್ಸಾಂಪಲ್ ಯಾವ ಅದು. ರೀತಿ ನಡೆಯುತ್ತೆ ಅಂತ ನಿಮ್ಗೆ ಒಂದ್ಸತಿ ತೋರಿಸ್ತೀವಿ. ಇದಲ್ಲಪ್ಪ, ಹಾಗೆ ಟ್ರಯಲ್ ಮಾಡ್ತಾರೆ. ಪ್ರಾಕ್ಟೀಸ್. ಪ್ರಾಕ್ಟೀಸ್ ನೋಡಿ, ಇದು ಶಫಲ್ ಆಗ್ತಾ ಇರುತ್ತೆ, ಅದು ಶಫಲ್ ಆಗ್ತಾ ಇರುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಸ್ಟಾಪ್ ಅಂತ ಹೇಳಿದಾಗ ಪಟ್ಟಿ ಜನರೇಟ್ ಆಗುತ್ತೆ. ಶಫಲ್ ಆಗ್ತಾ ಇದೆ, ಇದು ಶಫಲ್ ಆಗ್ತಾ ಇದೆ, ಅದು ಶಫಲ್ ಆಗ್ತಾ ಇದೆ. ಸ್ಟಾಪ್ ಮಾಡಿ ಮತ್ತೆ ರೀ ಮಾಡೋಣ. ಇದೊಂದು ಪೈಲಟ್ ಆಗಿ ಒಂದ್ಸಲ ತೋರಿಸಿ. ಇದು ಟ್ರಯಲ್. ಇದು ಟ್ರಯಲ್ ಈ ಉದಾಹರಣೆಗೆ ನೋಡಿ, ಸೀರಿಯಲ್ ನಂಬರ್ 9 ಇದೆಯಲ್ಲ, ಅದ್ಯಾವುದು ರಾಕೇಶ್ ಅಂತ ಇರ್ತಾರಲ್ಲ, ಅದು ಟ್ರಯಲ್ ಅಲ್ಲಿ ಮಂಜುನಾಥ್ ಅನ್ನೋಗೆ 324 ಆಗಿದೆ, ಪೂಜಾಗೆ 358, ಸಂಜಯ್ 355, ರಾಧಾಕೃಷ್ಣ 353, ಪುಟ್ಸ್ವಾಮಿ 343. ಇದು ರೀಡೋ ಮಾಡಿದ್ರೆ ಅದು ಚೇಂಜ್ ಆಗಲ್ಲ. ಒಂದೇ ಸಾರಿ 5 ಆಗುತ್ತಾ? 5 ಆಗಿದೆ. 5 ಆಗುತ್ತೆ. ಒಂದೇ ಸಲ ಅಪ್ಲಿಕೇಶನ್ ಶಫಲ್ ಆಗ್ಬಿಡುತ್ತೆ. ಇಲ್ಲ, ಸಿಂಗಲ್ ಇಲ್ಲ. ಸಿಂಗಲ್ ಇಲ್ಲ. ಈಗ ಹೋಲ್ ಲಾಟ್ರಿ ಕಾರ್ಯಕ್ರಮ ಇನ್ನೊಂದು 15 ನಿಮಿಷಕ್ಕೆ ಮುಗಿಯುತ್ತೆ. ಹಂಗೆ ಸಿಂಗಲ್ ಮಾಡೋದು ಸಂಜೆವರೆಗೂ. ಅದಕ್ಕೆ ಈಗ ನೋಡಿ, ಮತ್ತೆ ಅದನ್ನೇ ಮಾಡ್ತಾ ಇದೀವಿ. ತೋರ್ಸಕ್ ಮಾಡಿದ್ವಿ, ಇದು ಫೈನಲ್ ಮಾಡ್ತಾ ಇದೀವಿ. ಓಕೆ, ಸ್ಟಾಪ್ ಅಂದ್ರೆ ಸ್ಟಾಪ್. ಇದೆಲ್ಲ ಆಗುತ್ತೆ. ಈಗ ಎಲ್ಲರೂ ಅರ್ಥ ಆಗಿದೆ ಅಲ್ವಾ? ಮಾಡ್ಬೋದಲ್ಲ, ಮುಂದೆ ಹೋಗ್ಬೋದಲ್ಲ. ಮುಂದೆ ಹೋಗ್ಬೋದೇ, ಇನ್ನೊಂದು ಟ್ರಯಲ್ ಮಾಡೋಣ. ಓಕೆ, ಎಷ್ಟು ಸೆಕೆಂಡ್ ಸರ್? ನೀವು ಎಲ್ಲಿ ತನಕ ಈಗ ಸ್ಟಾಪ್ ಹೇಳೋವರೆಗೂ ನಾವು ನೀವು ನಿಮ್ಮಲ್ಲೇ ಯಾರು ಸ್ಟಾಪ್ ಹೇಳೋದು? ಸ್ಟಾಪ್. EWS ಫೈನಲ್ ರಿಸಲ್ಟ್ಸ್ ಬಂದಿದೆ ನೋಡಿ. ಎಸ್ಸಿ ಕ್ಯಾಟಗರಿ ಅಡಿಯಲ್ಲಿ EWS ಗೆ 5 ಜನಕ್ಕೆ ಹಂಚಿಕೆ ಆಗಿದೆ. ಸಂಜಯ್ 330, ಶಾರದಾ 322, ಚಂದ್ರಮ್ಮ 346, ರಾಕೇಶ್ 356, ಪಲ್ಲವಿ 343. ಇಲ್ಲಿ ಯಾರು ಬಂದಿದ್ದೀರಾ? ನೆಕ್ಸ್ಟ್ ಸೊ ಈಗ ಜಸ್ಟ್ ನಾವು ಆಗಿದ್ದು EWS. ಕ್ಯಾಟಗರಿನಲ್ಲಿ 5 ಜನ ಅರ್ಜಿದಾರರು ಇದೇ ರೀತಿ ಪ್ರತಿಯೊಂದು ಕ್ಯಾಟಗರಿ ಲಾಟ್ರಿ ಕೂಡ ಕಂಟಿನ್ಯೂ ಆಗಿ 2 ಆಗ್ತಾ ಪ್ರಾಪರ್ಟಿ ಇರುತ್ತೆ. ಇದೆ ನಮಗೆ ಹಂಚಿಕೆ ಮಾಡೋದಕ್ಕೆ. ಈಗ ನೋಡಿ, ಈ ಕ್ಯಾಟಗರಿಯಲ್ಲಿ ಆದ ತಕ್ಷಣ SC ಆಯಿತು. ಎಸ್ಸಿ ಕ್ಯಾಟಗರಿನಲ್ಲಿ SC ಮಾಡಿದ ತಕ್ಷಣ 5 ಜನಕ್ಕೆ ಸಿಕ್ಕಿದೆ. ಅವರಿಗೆ ಸೀದಾ ಆಲ್ರೆಡಿ ಪ್ರಿಂಟ್ ಕೂಡ ಆಗ್ತಾ ಇದೆ. ಪ್ರಿಂಟ್ ಹಾಕಿ ಇಲ್ಲೇ ಕಮಿಷನರು ಸೈನ್ ಮಾಡಿ, ರೆಸ್ಪೆಕ್ಟಿವ್ ಇಂಜಿನಿಯರ್ಸು, ROಗಳು, ಡಿಪಾರ್ಟ್ಮೆಂಟ್ ಹೆಡ್ ಎಲ್ಲ ಸೈನ್ ಮಾಡಿ ಸೀದಾ ನೋಟಿಸ್ ಬೋರ್ಡಿಗೆ ಹೋಗುತ್ತೆ. ವೆಬ್ಸೈಟಲ್ಲೂ ಬರುತ್ತೆ. ಈಗ ಎಷ್ಟಿಗೆ ಆಯ್ತು ನೋಡಿ. ಅಶೋಕ 354 ಆಗಿದೆ. ಅಶೋಕ್ ಮತ್ತು ಲೋಕೇಶ್ ST ಕ್ಯಾಟಗರಿಲಿ 2 ಅಲಾಟ್ಮೆಂಟ್ ಆಗಿದೆ. ಅದು ಕೂಡ ಪ್ರಿಂಟ್ ಆಯಿತು. ಪ್ರಿಂಟ್ ಆದ ತಕ್ಷಣ ತೊಗೊತಾರೆ. ಈ ವರ್ಗದಲ್ಲಿ ನಮಗೆ ತೊಗೊಂಡ್ಬಿಟ್ಟು ಸೀದಾ ಕಮಿಷನರ್ ಹತ್ರ ಹೋಗುತ್ತೆ. ಸೈನ್ ಆಗಿಬಿಟ್ಟು ವೆಬ್ಸೈಟಿಗೆ ಲೋಡ್ ಆಗುತ್ತೆ. ಇನ್ನೊಂದು 1 ಅವರ್, ಹಾಫ್ ಆನ್ ಅವರಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ರತ್ನಕುಮಾರ್ ನೋಡಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡಲ್ಲಿ ರತ್ನಕುಮಾರ್ ಅವ್ರಿಗೆ ಅಲಾಟ್ ಆಯಿತು. ಡೇಟಾ ತೆಗೆದ್ರು, ಪ್ರಿಂಟ್ ಆಯಿತು. ಪ್ರಿಂಟ್ ಬರುತ್ತೆ. ಹೀಗೆ ಇದೇ ಥರ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಆಗ್ತಾ ಹೋಗುತ್ತೆ. ನಾನು ಪ್ರತಿಯೊಂದು ತೋರಿಸ್ತೀನಿ. ಈಗ ಸೀನಿಯರ್ ಸಿಟಿಸನ್ ಇರ್ತಾ ಇದೆ, 7 ಜನ ಹಾಕಿದ್ದಾರೆ. ಒಂದೇ ಒಂದು ಪ್ರಾಪರ್ಟಿ ಇದೆ. ಸೀನಿಯರ್ ಸಿಟಿಸನ್ ಯಾರಿಗೆ ಸಿಕ್ತು? ಸೀನಿಯರ್ ಸಿಟಿಸನಲ್ಲಿ ಬೀರಮ್ಮ ಹೋಯ್ತು. ಈಗ ಅದು ಪ್ರಿಂಟ್ ಆಯಿತು. ಇಟ್ ವಿಲ್ ಕಮ್ ಹಿಯರ್, ಇಟ್ ವಿಲ್ ಗೋ ಟು ಕಮಿಷನರ್ ಫಾರ್ ಅ ಸಿಗ್ನೇಚರ್.
ಈಗ EWS ಸೊ ಇದೇ ರೀತಿ ಕೊನೆಗೆ ಜನರಲ್ ತೋರಿಸ್ತೀನಿ ನಾನು. ವೇಟ್ ಮಾಡಿ. ಅದರ್ಸ್ 32 ಪ್ರಾಪರ್ಟಿ ಇದೆ. 23 ಪ್ರಾಪರ್ಟಿ ಇದೆ. ಓವರ್ 32 ಇದೆ. ಇದು ಅದರ್ಸ್, ಇದು ಓನ್ಲಿ ಫಾರ್ EWS ನೆನಪಿಟ್ಕೊಳ್ಳಿ, ಅಂದರೆ 20-30 ಸೈಟ್. ಒರಿಜಿನಲ್ ಅಲಾಟ್ಮೆಂಟ್ ವಿಡಿಯೋನ ಸೂಕ್ಷ್ಮವಾಗಿ ಗಮನ ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ ಇಷ್ಟು ಜನಕ್ಕೆ ಅಲರ್ಟ್ ಆಗಿದೆ. 23 ಜನಕ್ಕೆ ಹಂಚಿಕೆ SD ಆಗಿದೆ. ಲತಾ, ಲತಾ ನಬೀನಾ, 344, ಸುನೀತಾ, ಸಂಜು, ಈ ರೀತಿ. ಚಂದನ MB 318. ಸೊ ಅದು ಪ್ರಿಂಟಿಗೆ ಹೋಯ್ತು. ಪ್ರಿಂಟಿಗೆ ಹೋಗ್ಬಿಟ್ಟು ಈ ರೀತಿ ನಮಗೆ ಸ್ವೀಕೃತವಾದಂತಹ ಇದು ಪ್ರಿಂಟಲ್ಲಿ ಬರುತ್ತೆ. 32 ಜನಕ್ಕೆ ನಿವೇಶನ ಹಂಚಿಕೆ ಆಗಿದೆ. ಸೀದಾಗಿ ಬರುತ್ತೆ, ಸಿಗ್ನೇಚರ್ ಆಗುತ್ತೆ. ಅಲ್ಲಿ ಇಲ್ಲೊಬ್ಬರು ಆದವರು ಕೂಡ ಬಂದಿದ್ದಾರೆ. 1126 ಹೊನ್ನಪ್ಪ 1126 ಸೈಟ್ ನಂಬರ್ LIG ಡಿಫೆನ್ಸ್ ಕ್ಯಾಟಗರಿಯಲ್ಲಿ ಆಗಿದೆ. ಸಮಯವಾಗಿ 350, 368. 68. ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕೋಟಾದಲ್ಲಿ ಯಾವುದೇ ಅರ್ಜಿ ಸ್ವೀಕೃತ ಆಗಿಲ್ಲ, 5 ಪ್ರಾಪರ್ಟಿ ಇದೆ, ಅದು ಅದರ್ಸ್ ಮೂವ್ ಮಾಡ್ಕೊತೀವಿ. ಸ್ಟೇಟ್ ಗೌರ್ಮೆಂಟ್ ಕೋಟಾದಲ್ಲಿ 2 ಅರ್ಜಿಗಳಿದಾವೆ, 21 ನಿವೇಶನಗಳು ಲಭ್ಯ ಇದೆ ನಮ್ಮ ಹಂಚಿಕೆಗೆ. ಆ ಇಬ್ಬರಿಗೆ ಯಾವ್ದಾಗುತ್ತೆ ನೋಡಿ, ಸಫಲ ಆಗ್ತದೆ. ಲಲಿತಾ ಅವರಿಗೆ 1035, ಶಿವಪ್ರಸಾದ್ ಅವರಿಗೆ 1085 ಹಂಚಿಕೆ ಆಗಿದೆ. ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ LIG ವರ್ಗದಲ್ಲಿ ಹಂಚಿಕೆ ಲಭ್ಯ ಇದೆ. ಸೀನಿಯರ್ ಸಿಟಿಸನ್ ಎಲ್ಲರಲ್ಲಿ ಓಲ್ಡ್ ಸೈಟ್ ಇದೆ. Stop. ಎಲ್ಲರಿಗೂ ಸಿಗುತ್ತೆ. 6 ಜನಕ್ಕೂ ಹಂಚಿಕೆ ಆಗಿದೆ. ಹಾಂ, ಈಗ ನಮಗೆ ನೆಕ್ಸ್ಟ್ ಅದರ್ಸ್ ಅಲ್ಲಿ 77 ಅರ್ಜಿಗಳು ಸ್ವೀಕೃತ ಆಗಿದೆ. ಈಗೇನು ಉಳಿದಿರೋದು ಆಗಿಲ್ಲಲ್ಲ, ಅಲ್ಲಿಂದ ನಮ್ಮ ಪ್ಲಾನಿಂಗ್ ಅಥಾರಿಟಿ ಈಗ ರಿಲೀಸ್ ಆಗಿರೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ಉಳಿದೊಂದು ರಿಲೀಸ್ ಆಗ್ಬೇಕಲ್ಲ, ಉಳಿದಿದ್ದು ರಿಲೀಸ್ ಆದ್ಮೇಲೆ ನೀವು ಅಪ್ಲಿಕೇಶನ್ ಇವತ್ತೇ ಕನ್ಸಿಡರ್ ಕೂಡ ಮಾಡ್ತೀವಿ. ನೀವು ಒಪ್ಕೊಂಡ್ರೆ ಬೇಡ ದುಡ್ಡು ಕೊಡಿ ಅಂದ್ರೆ ವಾಪಸ್ ಕೊಡ್ತೀವಿ. ಯಾರು ಸಿಕ್ಕಿಲ್ಲ ಅವ್ರಿಗೆ ಅದಕ್ಕೆ ಅಗೇನ್ ಕಾಲ್ ಮಾಡೋದಿಲ್ಲ. ಅಲ್ಲ, ಕಾಲ್ ಮಾಡ್ತೀವಿ. ಯಾಕೆಂದ್ರೆ ಸೈಟ್ ಜಾಸ್ತಿ ಇರ್ತಾವ, ಇಲ್ಲಿ ಅಪ್ಲಿಕೇಶನ್ ಕಡಿಮೆ ಇರ್ತವೆ, ಇಲ್ಲಿ ಉಳಿಯೋದು ಸ್ವಲ್ಪ ಅಷ್ಟೇ. ಸೊ ಹಾಗಾಗಿ ಅಲ್ಲಿಗೆ ಇವ್ರದೊಂದು ಪರಿಗಣಿಸಿ ಇದು ಇನ್ನು ಫ್ಯೂಚರಲ್ಲಿ ಮುಂದೆ ಇನ್ನೂ ಇಲ್ಲೊಂದು ಆಪರ್ಚುನಿಟಿ ಬರುತ್ತೆ, ಕೆಲವೊಂದು ಸೈಟ್ ಇರ್ಬೋದು ಅಂತ ಸರ್ ಹೇಳ್ತಾ ಇದ್ದಾರೆ. ಅದನ್ನ ನಾವು ಅಲಾಟ್ ಮಾಡ್ತಾ ಇದ್ದೀವಿ. ಇನ್ನ ರಿಲೀಸ್ ಆಗ್ಬೇಕು, ಸೆಕೆಂಡ್ ರೌಂಡ್ ಅಲ್ಲಿ ರಿಲೀಸ್ ಆಗಕ್ ಬಾಕಿ ಇದೆ. ಸೈಟ್ ರಿಲೀಸ್ ಆದಾಗ ಉಳಿದವರು ನಾವು ಮಾಡ್ತೀವಿ, ತೊಂದ್ರೆ ನಮಗೆ ಪ್ರಿಫರೆನ್ಸ್ ಅಂತ ನಾವು ಕೊಡ್ತಾ ಇಲ್ಲ ಮೇಡಮ್. ಇದು ಇವ್ರದೊಂದು ಪರಿಗಣಿಸ್ತೇವೆ ಅಷ್ಟೇ. ಅಂದ್ರೆ ನೀವು ಮತ್ತೆ ಅರ್ಜಿ ಸಲ್ಲಿಸೋದು ಬೇಕಿಲ್ಲ, ಬೇಕಿಲ್ಲ, ಇದನ್ನೇ ಪರಿಗಣಿಸ್ತೀವಿ. ಆ ಟೈಮಲ್ಲಿ ಕಾಸ್ಟ್ ರಿವೈಸ್ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಸೆಂಟ್ರಲ್ ಗವರ್ನಮೆಂಟ್ ಅವ್ರು ಕ್ಯಾಟಗರಿ ಹೇಳಿರೋದು ಏನಂತಂದ್ರೆ, 1 ಅರ್ಜಿ ಸ್ವೀಕೃತ ಆಗಿದೆ. ಈ ಲೇಔಟಲ್ಲಿ ಅರ್ಜಿಗಳು ಕಮ್ಮಿ ಇದೆ, ಸ್ವಲ್ಪ ಸೈಟ್ ಇದೆ ನಡುವೆ. ಮುಂದೆ ಫ್ಯೂಚರಲ್ಲಿ ಇನ್ನೂ ಫರ್ದರ್ ಡೆವಲಪ್ಮೆಂಟ್ ಆಗಿ ಇನ್ನೂ ನಂಬರ್ ಜಾಸ್ತಿ ಬರುತ್ತೆ. ಮುಂದೆ ಕರೆದಾಗ ಅರ್ಜಿ ಹಾಕಿದಾಗ ಈಗ ಏನಾದರೂ ಸಿಗಲಿಲ್ಲ ಅಂತಂದರೆ ಅವರು ಅರ್ಜಿ ವಾಪಸ್ ತೊಗೊಂಡೇ ಇದ್ದರೆ ರೀಕನ್ಸಿಡರ್ ಮಾಡ್ತಾರೆ. ಇಲ್ಲ ಈಗ ತೊಗೊಂಡ್ಬಿಟ್ಟು ಫ್ಯೂಚರಲ್ಲಿ ಕೂಡ ಹಾಕ್ಬೋದು. ನೋಡಿ ಈ ಥರ ಬಂದರೆ ಟೀ ಕೂಡ ಸಿಗುತ್ತೆ. ಅಂದರೆ ನೀಟಾಗಿ ಇದನ್ನು ಮಾಡ್ತಾರೆ. ಇವೆಂಟ್ ಇದ್ದಾಗ ಕಮಿಷನರ್ ಗಾಡಿ ಎಲ್ಲ ಇರ್ತಾರೆ ಈ ಲೆವೆಲ್. ಇನ್ನೊಂದು ಕಡೆ ಸೈಟ್ ಜಾಸ್ತಿ ಉಳ್ಕೊಳ್ತು MIG ನ ಉಳಿದಿತ್ತು, HIG ಬೇಡ MIG ನೇ ಕೊಡಿ ಅಂದ್ಮೇಲೆ ನಾವು ಮಾಡಿದ್ದೆ. ಬಟ್ ನಮ್ಮದು ಕಂಡೀಷನ್ ತಗೊಳಕಲ್ಲ, ಬೋರ್ಡ್ ಮೀಟಿಂಗ್ ತಗೊಳ್ಬೇಕಾದ್ರೆ ನಾವು ಮಾಡ್ತೀವಿ. ನೀವು ಅರ್ಜಿ ಕೊಡಿ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಲ್ಲಿ MIG ಗೆ ನೀವು ವೇಟ್ ಮಾಡಿದ್ರೆ ಶಾರ್ಟ್ಲಿ ಇನ್ನೂ ರಿಲೀಸ್ ಆಗುತ್ತೆ, ಅವಾಗ ನಾವು ಪರಿಗಣಿಸ್ತೀವಿ. ಹೆಂಗಾಗುತ್ತೆ ಈಗ ನೆಕ್ಸ್ಟ್ ಹೆಂಗಂತ ಆಗುತ್ತಲ್ಲ. ಈಗ ಅಪ್ಲಿಕೇಶನ್ ಈಗ ಬಂದಿದ್ರೆ ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಎಷ್ಟು ಬರ್ತಾರೋ ಗೊತ್ತಿಲ್ಲ. ಈಗ ಇಷ್ಟೊಂದು ಅಪ್ಲಿಕೇಶನ್ ಬಂದಿದ್ದಿಲ್ಲ, ನಿಮ್ಗೆ 1 or 2 months ಅಲ್ಲಿ ನಾವು ಇನ್ನೊಂದ್ಸಲ ನಾವು ಅನೌನ್ಸ್ ಅಲರ್ಟ್ ಮಾಡ್ತೀವಿ. ಅವಾಗಲೇ ನಿಮ್ಗೆ HIG ಸಿಗ್ತದೆ. ಇನ್ನು ಅಪ್ಲಿಕೇಶನ್ ಬರ್ಬೋದು, ಈಗ ಮಿಸ್ ಆಗಿರೋರು ಅಥವಾ ಅವ್ರಿಗೆ ಇನ್ನೂ 40% ಇದೆ. ನಿಮ್ಗೆ HIG ಸಿಗ್ಬೋದು, ವೇಟ್ ಮಾಡಿ ಅಂತ ಹೇಳಿದೆ. ಇಲ್ಲ ಅದು ಕೊಡಿ, ಇಲ್ಲಿ ನಾವು ಅದನ್ನು ಮಾಡ್ತೀವಿ. ಶಾರ್ಟ್ಲಿ ಅಂದ್ರೆ 2-3 months 1 or 2 years 2-3 months ಅಷ್ಟೇ. ಅದು ಆಗೋಗಿದೆ. ಏನಾಗಿದೆ, ಒಂದೊಂದ್ಸಲ ರಿಲೀಸ್ ಆಗೋದಿದೆಯಲ್ಲ, ಅಲ್ಲಿ 40-60% ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ಪ್ಲಾನಿಂಗ್ ಅಥಾರಿಟಿ ರಿಲೀಸ್ ಮಾಡೋದು. ರಿಲೀಸ್ ಆಗಿರೋದು ನಾವು ಮಾಡಿದೀವಿ, ಇನ್ನು ರಿಲೀಸ್ ಮಾಡ್ತಾರೆ ಸರ್. ಅವರು ಇನ್ನ ಕೆಲವು
ಬೇರೆ ಬೇರೆ ಸಣ್ಣ ಪುಟ್ಟ ವರ್ಕ್ಗಳು ಕಂಪ್ಲೀಟ್ ಮಾಡಿದ್ಮೇಲೆ 100% ರಿಲೀಸ್ ಮಾಡೋದು. ಹಾಗೆ ಈಗ MIG ನೋಡಿ ಇಲ್ಲಿ ಒಬ್ರಿಗೆ ಸಿಕ್ತು. ಅಂದರೆ ಈ ಥರ ಕಸ್ಟಮರ್ ಹಾಕಿದವರು ಲಾಟ್ರಿ ದಿವಸ ಬಂದರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಎಲ್ಲರೂ ಬರಲೇಬೇಕು ಅಂತೇನಿಲ್ಲ, ಬರ್ದಂಗಿದ್ರೂ ನಡೆಯುತ್ತೆ. ಬಟ್ ಇನ್ನೊಂದು 1 ಅವರಲ್ಲಿ ಇವತ್ತು ಅರ್ಜಿಗಳು ಸ್ವೀಕೃತ ಆಗಿದೆ. ಇವತ್ತಿನ ದಿವಸ 19 ಮಧ್ಯಾಹ್ನ 1-2 ಗಂಟೆ ಒಳಗಡೆ ಎಲ್ಲ ಡೀಟೇಲ್ಸ್ ಲಭ್ಯ ಇದೆ. ಅದರಲ್ಲಿ ಇರ್ತಕ್ಕಂಥ 60 ಜನ ವೈಷ್ಣವಿ ಇಲ್ಲೇ ಇದೆ, ವೈಷ್ಣವಿ ಶ್ರೀನಿವಾಸ್ ಅವರಿದೆ. ನೋಡಿ ಇಲ್ಲೊಬ್ಬರಿಗೆ ಅಲಾಟ್ ಆಗಿದೆ. ಇನ್ನೇ ಯಾರಿದ್ದೀರಾ? ಓಕೆ ನೆಕ್ಸ್ಟ್ MIG ವರ್ಗದಲ್ಲಿ 39 ಸೈಟ್ಸ್ ಇದೆ. 2 ದಿವಸ ಜಾಸ್ತಿ ಅಪ್ಲಿಕೇಶನ್ ಇದೆ, ಜಾಸ್ತಿ ಅಪ್ಲಿಕೇಶನ್ ಇದೆ, ಎಲ್ಲರಿಗೂ ಸಿಗಲ್ಲ. ಬಟ್ ಕೆಲವು ಕ್ಯಾಟಗರಿನಲ್ಲಿ ಚೈಜಲ್ಲಿ ಜಾಸ್ತಿ ಬಂದಿದೆ ಅಂತ ಹೇಳ್ತಾ ಇರೋದು. SC ಕ್ಯಾಟಗರಿನಲ್ಲಿ 10 ಜನ ಅರ್ಜಿದಾರರಿದ್ದಾರೆ. ನಮ್ಮ ರಿಸರ್ವ್ ಪ್ರಕಾರ 23 ಪ್ರಾಪರ್ಟೀಸ್ ರಿಸರ್ವ್ ಮಾಡಿದ್ವಿ. ಎಲ್ಲ 10 ಜನಕ್ಕೂ ಇದು ಸಿಗುತ್ತೆ. 13 ಇನ್ನು ಉಳಿದ 13 ಶಿಫ್ಟ್ ಆಗುತ್ತೆ ಜನರಲ್. ಜನರಲ್ ಶಿಫ್ಟ್ ಆಗುತ್ತೆ. ಪ್ರದೀಪ್ ಯಾರಾದ್ರೂ ಇದ್ದೀರಾ? ಮೇಘಶ್ರೀ ಇಷ್ಟು 10 ಜನಕ್ಕೆ ಹಂಚಿಕೆ ಆಗಿದೆ. HIG2 ವೇಟ್ ಮಾಡಿ ನಾನು ಫುಲ್ ಸಿಸ್ಟಮ್ ಮುಂದೆ ಹೋಗಿ ಇನ್ನೊಂದ್ಸಲ ಕ್ಲೋಸ್ ಅಪ್ಪಲ್ಲಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿ ಹಾಕೋಣವ್ರಿಗೆ ನೋಡಿ. ಚೆನ್ನಾಗಿದೆ ನಮ್ಮ ಎಷ್ಟು? ಸುಷ್ಮಿತಾ ಸುಸ್ಮಿತಾ 6 ST ಕ್ಯಾಟಗರಿ HIG2 ನಡೀತಾ ಇದೆ. ಸ್ವೀಕೃತ ಆಗಿಲ್ಲ ನಮಗೆ. ಡಿಫೆನ್ಸ್ ಕ್ಯಾಟಗರಿನಲ್ಲಿ ಇದು ಎಷ್ಟು ಸೈಟ್ ಇದೆ ಸರ್? ಎಷ್ಟು ಕ್ಯಾಂಡಿಡೇಟ್? ಹೋಗಲ್ಲ. 26 ನಿವೇಶನ ಇದೆ. ಅಲ್ಲ ST ST ಗೆ 2 ನಿವೇಶನ ರಿಸರ್ವ್ ಮಾಡಿದ್ವಿ, ಬಟ್ ಯಾವ್ದು ಅರ್ಜಿ ಬಂದಿಲ್ಲ. ಅದು ಜನರಲ್ ಗವರ್ಮೆಂಟ್. ನೆಕ್ಸ್ಟ್ ಡಿಫೆನ್ಸ್ ಅಲ್ಲಿ 2 ಅರ್ಜಿ ಬಂದಿದೆ, 1 ಸೈಟ್ ರಿಸರ್ವ್ ಮಾಡಿದ್ವಿ. ದೇವಯ್ಯನ್ ಅವರಿಗೆ 782 ಪ್ರಾಪರ್ಟಿ ಅಲಾಟ್ ಆಗಿದೆ. ಸೆಂಟ್ರಲ್ ಗವರ್ಮೆಂಟ್ ಕೋಟಾದಲ್ಲಿ ಯಾವುದೇ ಅರ್ಜಿ ಬಂದಿಲ್ಲ, 1 ನಿವೇಶನ ರಿಸರ್ವ್ ಮಾಡಿದ್ವಿ, ಅದು ಜನರಲ್ ಗವರ್ಮೆಂಟ್. ಸ್ಟೇಟ್ ಗವರ್ಮೆಂಟ್ ಕೋಟಾದಲ್ಲಿ ಸ್ಟೇಟ್ ಗವರ್ಮೆಂಟ್ ಕೋಟಾದಲ್ಲಿ 5 ಅರ್ಜಿಗಳು ಸ್ವೀಕೃತ ಆಗಿದೆ ನಮಗೆ. ಐದು ಅರ್ಜಿ ಸ್ವೀಕೃತ ಆಗಿದೆ, 3 ಸ್ವತ್ತುಗಳನ್ನ ರಿಸರ್ವ್ ಮಾಡಿದೀವಿ. ಪ್ರಮೋದ್, ಕೃಪಾಲಿನಿ, ಶೀತಲ್, ಸೋಮಯ್ಯ ಈ 3 ಜನಕ್ಕೆ ಹಂಚಿಕೆ ಆಗಿದೆ. ಪರ್ಸನ್ಸ್ ವಿತ್ ಡಿಸಬಿಲಿಟಿ ನಲ್ಲಿ ಯಾವುದೇ ಅರ್ಜಿ ಸ್ವೀಕೃತ ಆಗಿಲ್ಲ, 1 ನಿವೇಶನವನ್ನ ನಾವು ರಿಸರ್ವ್ ಮಾಡಿದ್ವಿ, ಅದು ಜನರಲ್ ಮೂವ್ ಆಗುತ್ತೆ. ಪ್ರಿಂಟ್ ಮಾಡ್ತಾ ಇದ್ದಾರೆ. ಇದು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ. ಒಂದು ಪ್ರಿಂಟ್ ಇಲ್ಲಿ ಬರುತ್ತೆ. ಪ್ರಿಂಟನ್ನು ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಸೀನಿಯರ್ ಸಿಟಿಜನ್ ಕ್ಯಾಟಗರಿನಲ್ಲಿ 11 ಅರ್ಜಿಗಳು ಸ್ವೀಕೃತ ಆಗಿದೆ, 1 ನಿವೇಶನ ಹಂಚಿಕೆ ಲಭ್ಯ ಇದೆ. ಈ 1 ಯಾರಿಗಾಗುತ್ತೆ ಸರ್ ಸೈನ್ ಮಾಡ್ತಾರೆ. ಕೆಸಿ ಕೊಂಡಣ್ಣ ಡಿಪಾರ್ಟ್ಮೆಂಟ್ ಇವ್ರ ಹಂಚಿಕೆ ಆಗಿದೆ, ಸೈಟ್ ನಂಬರ್ 835. ಈಗ ಆಗ್ತಾ ಇರೋದು HIG
2 ಸೀನಿಯರ್ ಸಿಟಿಸನಲ್ಲಿ ಒಬ್ಬರಿಗೆ ಮಾತ್ರ KC ಪೊನ್ನಣ್ಣ, ಸೈಟ್ ನಂಬರ್ 835. ನೆಕ್ಸ್ಟ್ ಕೊನೆಯದಾಗಿ HIG2 ಕ್ಯಾಟಗರಿನಲ್ಲಿ ಜನರಲ್ ಕ್ಯಾಟಗರಿ ನಮಗೆ 54 ಅರ್ಜಿಗಳು ಸ್ವೀಕೃತ ಆಗಿದೆ. 54 ಅರ್ಜಿ ಸ್ವೀಕೃತ ಆಗಿದೆ. ನಾವು ರಿಸರ್ವೇಶನ್ ಏನಿದೆಯಲ್ಲ ಅದನ್ನೆಲ್ಲ ಕ್ಯಾರಿ ಓವರ್ ಮಾಡಿಕೊಂಡು 17 ಸ್ವತ್ತುಗಳು ಹಂಚಿಕೆಗೆ ಲಭ್ಯ ಇದೆ. ಆಯ್ತು, ಸ್ಟಾಪ್ ಹೇಳ್ಬೇಡಿ, ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಪ್ಪ. ಸ್ಟಾಪ್ ಮಾಡಪ್ಪ. ಅಲ್ಲ ಹೇಳ್ತಾ ಇದ್ದೀರಲ್ಲ, ಏನು ಸ್ಟಾಪ್ ಅಲರ್ಟ್. ಹೇಳಿ, ಕೇಳ್ತಾ ಇದ್ದೀರಿ ನೋಡಿ ನಾಗೇಶ್ ಸರ್ ಮೈ ಕ್ವಶನ್ ವಾಸ್ ಒಂದು ನಿಮಿಷ ಇರಪ್ಪ, ಕೇಳ್ತಾ ಇದ್ದಾರೆ. ನನ್ನ ಕ್ವಶನ್ ವಾಸ್, ಈಗ HIGಯಲ್ಲಿ 76 ಅಪ್ಲಿಕೇಶನ್ 26 ಸೈಟ್ಸ್ ಅಲ್ವಾ? ಫಸ್ಟು ST ಮಾಡಬೇಕಾದ್ರೆ 1 or 2 ಇರುತ್ತಲ್ವಾ? ಆ ನಂಬರ್ ಸೈಟ್ ನಂಬರ್ ಕೊಡ್ತಿರಲ್ಲ 10 or 11, ವಾಟ್ ಹೌ ಡು ಯು ಡು ಸೆಲೆಕ್ಟ್ ದಟ್? ರ್ಯಾಂಡಮ್ ಆಗಿ ಅಲ್ಲಿ ನಮ್ಮಲ್ಲಿ ಇಂಜಿನಿಯರ್ ರೆಕಮೆಂಡ್ ಮಾಡ್ಕೊಳ್ಳುತ್ತಾರೆ. ಓ, ದಟ್ ಇಸ್ ಪ್ಯೂರ್ಲಿ ಡಿಪಾರ್ಟ್ಮೆಂಟಲ್. ಬಿಕಾಸ್ ನನ್ನ ಕ್ವಶನ್ HIG ಟೆಕ್ನಿಕಲಿ ವಾಟ್ ಆಗುತ್ತೆ, ಎಂಟ್ರೆನ್ಸ್ ಲೇಔಟು 1 2 3 4 ಇರುತ್ತೆ. ಇಲ್ಲ Something ಬರಲ್ಲ. ಇಲ್ಲ, ಅಲ್ಲಲ್ಲ, ಬಟ್ ದಟ್ ಇಸ್ ವಿತ್ ಇನ್ ದ ಸಿಸ್ಟಮ್ ಅಲ್ಲ? ಲೇಔಟ್ ಅಲ್ಲಿ ಹೆಂಗ್ ಬರುತ್ತೆ, ಕೆಲವು ಕಡೆ ಎಲ್ಲಿ ದೊಡ್ಡದ್ ಮಾಡಬಹುದು ಆ ದೊಡ್ಡ ಅಲ್ಲಲ್ಲ, ಅದಾಯ್ತು. ಬಟ್ ಔಟ್ ಆಫ್ 100 ನಂಬರ್ SCಗೆ 10, STಗಿದು, ಇದಕ್ಕಿದು, ಜನರಲ್ಗೆ 50 ನಂಬರು ವಿತ್ ಇನ್. ಓ, ಆ ಸೈಟ್ ನಂಬರು SC ಕ್ಯಾಟಗರಿಗೆ ಇವನ್ ಸಿಸ್ಟಮ್ ಪಿಕ್ ಮಾಡುತ್ತೆ. ಪ್ರಾಪರ್ಟಿಯಲ್ಲಿ ಕ್ಯಾಟಗರಿ ಮಾಡಲ್ಲ. 100ಕ್ಕೆ 100 ಹಾಕಿದ್ರೆ SCಗೆ 6 ಅದೇ ಪಿಕ್ ಮಾಡುತ್ತೆ. ಓಕೆ. ಬಟ್ ಆ ಸೈಟ್ ನಂಬರ್ ಫಸ್ಟ್ ಪಿಕ್ ಆಗುತ್ತೆ, ದೆನ್ ಲಾಟ್ರಿ ಪಿಕ್ ಆಗುತ್ತೆ. ಹೇಗೆ ಅಂದ್ರೆ ಈಗ 100 ಸೈಟ್ ಇದ್ರೆ ಸೈಟ್ 100 ಎಂಟ್ರಿ ಮಾಡ್ತೀವಿ, ಕರೆಕ್ಟ್. ಸೈಟ್ ನಂಬರ್. ಇನ್ನೊಂದ್ ಕಡೆ ಯಾವ್ಯಾವ ಎಷ್ಟು ರಿಸರ್ವೇಶನ್ ಅಂತ ಹಾಕಿರ್ತೀವಿ, ಇಷ್ಟಿಷ್ಟು ಸೈಟ್ ಅಂತ. Correct. ಇದು 5 ಇದು 3 ಅಂತ ರಿಸರ್ವೇಶನ್ ಪಾಯಿಂಟ್ ಬರೋದ್ರಿಂದ ಕ್ಯಾಲ್ಕುಲೇಷನ್ ಮಾಡಿ ಹಾಕ್ತೀವಿ. ಅದು ಆಟೋ ಪೇಚ್ ಮಾಡ್ಸೋದು ನಾವ್ ಮಾಡೋದು. ಇಂಥದ್ದು ನಾವ್ ಮಾಡಲ್ಲ, ಅದೇ ಕಂಪ್ಯೂಟರ್. ಓಕೆ ಸರ್, ಗಾಟ್ ಇಟ್. ನಾವು ಮ್ಯಾನುವಲ್ ಇಂಟರ್ವ್ಯೂ ಮಾಡಬಾರ್ದು. ಸಿಕ್ಕಿಲ್ಲ. ಕರೆಕ್ಟ್. ಮತ್ತೆ ನಮ್ಗೆ ಹೌದೌದು, ವೇಟಿಂಗ್ ಲಿಸ್ಟ್ ರೂಲ್ಸ್ ಬರ್ತಾ ಇದೆ. ನಿವೇಶನವನ್ನ ಇವ್ರಿಗೆ ಹಂಚಿಕೆ ಮಾಡ್ತೀವಿ. ಓಕೆ, ಕೊಡ್ತೀನಿ. ಸೀನಿಯರ್ 1 ವರ್ಷ ಟೈಮಿಂಗ್ ಇರುತ್ತೆ, 1 ವರ್ಷದ ನಂತರ ಮಾಡ್ತೀವಿ. 1 ವರ್ಷದ ಒಳಗಡೆ, 1 ವರ್ಷದ ನಂತರ. ವರ್ಷದ ಒಳಗೆ ರೀ, 1 ವರ್ಷದ ನಂತರ ಮಾಡಕ್ ಬರಲ್ಲ ಆಗ್ತಿರೋದು. ವರ್ಷದ ಒಳಗಡೆ ಮಾಡ್ಬೇಕು. ಮತ್ತೆ ನಾಲ್ಕು ಬೇಕಿಲ್ಲ, ನಿಮ್ಮ ಅರ್ಜಿ ಕನ್ಸಿಡರ್ ಆಗುತ್ತೆ. ವೇಟಿಂಗ್ ಲಿಸ್ಟ್ ನೀವು ರಿಕ್ವೆಸ್ಟ್ ಕೊಡಿ, ನಾವು ಬೋರ್ಡ್ ಮೀಟಿಂಗ್ ಅಲ್ಲಿ ಪೂರ್ತಿ ಮಾಡ್ಬಿಡ್ತೀವಿ. ರಿಕ್ವೆಸ್ಟ್ ನೆಕ್ಸ್ಟ್ 60% ರಿಲೀಸ್ ಆಗುತ್ತೆ, ಅದಕ್ಕೆ ನಾವು ಕೊಡೋದಪ್ಪ ಇದನ್ನ ಅಪ್ಲಿಕೇಶನ್ ಪರಿಗಣಿಸ್ತೀವಿ. ಓಕೆ, ವರ್ಡ್ ಅಪ್ರೋಚ್. ಈ ಹೊಸ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ರೀಫಂಡ್ ಸ್ಪಾಂಟೇನಿಯಸ್ ಆಗಿ ಮಾಡ್ಬಿಡ್ತೀರಾ ಅಥವಾ ನಾವು ಅರ್ಜಿ ಕೊಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಈಗ ನೀವು ನನಗೆ ಯಾಕೆಂದ್ರೆ ಇನ್ನ 60% ರಿಲೀಸ್ ಆಗೋದ್ರಿಂದ ಸೈಟ್ ನಾವು ಕೊಟ್ಬಿಟ್ರೆ ಮತ್ತೆ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ದಯವಿಟ್ಟು ನೀವು ಬೇಡ ಅನ್ನೋದ್ರೆ ರಿಕ್ವೆಸ್ಟ್ ಲೆಟರ್ ಕೊಟ್ಬಿಡಿ, ಬೇಕು ಅನ್ನೋದಿದ್ರೆ ನಾವು 60% ಇನ್ನೊಂದು ನೆಕ್ಸ್ಟ್ ಅಲಾಟ್ಮೆಂಟ್ ಪರಿಗಣಿಸ್ತೀವಿ. ಯಾರಿಗೆ ರಿಫಂಡ್ ಬೇಕು ರಿಕ್ವೆಸ್ಟ್ ಕೊಡಿ, ಆ ರಿಕ್ವೆಸ್ಟ್ ನಾವು ರಿಫಂಡ್ ಮಾಡ್ತೀವಿ. ಕೊಡಿ, ಲೆಟರ್ ಕೊಡಿ. ನೆಕ್ಸ್ಟ್ ಅಲಾಟ್ ಆಗುತ್ತೆ ಮಾಡಿ. ಈಗ ಇಲ್ಲೇ ಬಾತ್ ಜಾಸ್ತಿ ಇದೆ. ನೀವೀಗ ಇತ್ತು ಇದು ಅಲಾಟ್ಮೆಂಟ್ ನಮ್ಗೆ ಆಗಿಲ್ಲ, ದಯವಿಟ್ಟು ಇದನ್ನ ನಮ್ ನೆಕ್ಸ್ಟ್ ಅಲಾಟ್ಮೆಂಟ್ ಅಲ್ಲಿ ಇಲ್ಲೇ ಪರಿಗಣಿಸಿ. ನಮ್ಮ ಡಾಕ್ಟರ್ ನಾವು ಕೊಡ್ಬೋದು. ಎಲ್ಲ ಅರ್ಜಿದಾರರಿಗೆ ಹಂಚಿಕೆ ಆಗಿದೆ, ಹಾಗಾಗಿ LIC ವರದಿಯಲ್ಲಿ ಯಾವುದೇ ವೇಟಿಂಗ್ ಇಲ್ಲ. ಕೊಡಿ, ಕೊಡಿ 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 ನಾವು ತಗೊಳ್ತೀವಿ. ನೆಕ್ಸ್ಟ್ MIG ವರ್ಗದಲ್ಲಿ ಅದರ್ಸ್ ಅಲ್ಲಿ 60 ಸ್ವತ್ತುಗಳನ್ನ ನಾವು ರಿಸರ್ವ್ ಮಾಡಿದ್ವಿ. ಹಾಗಾಗಿ 60ಕ್ಕೆ 10% ಅಂದ್ರೆ 659 ನಿವೇಶನಗಳು ಪೂರ್ಣಗೊಳಿಸಿದ್ವಿ. ಲೊಕೇಶನ್ ಇಸ್ ಡನ್, ವಿಚ್ ಟುಕ್ ಕ್ಲೋಸ್ ಟು ಹಾಫ್ ಅನ್ ಅವರ್ ವರ್ಕ್. ಟೆಕ್ನಿಕಲಿ ಇಷ್ಟೇ ಆಗುತ್ತೆ, ಎಷ್ಟೇ 1000 ಸೈಟ್ಗಳಿದ್ರು. ತುಂಬ ಜನಕ್ಕೆ ಇಲ್ಲಿ ಸಿಕ್ಕಿದೆ, ತುಂಬ ಜನಕ್ಕೆ ಸಿಕ್ಕಿಲ್ಲ.
ನೋಡ್ಬೋದು. ಏನೇ ಕ್ವಶನ್ಸ್ ಇದ್ದರೂ ನನಗೆ ಈ ವಿಡಿಯೋ ಇಲ್ಲಿವರೆಗೂ ನೋಡ್ತಾ ಥ್ಯಾಂಕ್ ಯು ಸೋ ಮಚ್. ಡಿಸ್ಕ್ರಿಪ್ಷನಲ್ಲಿ ಒಂದು 3 ಇಂಪಾರ್ಟೆಂಟ್ ಲಿಂಕ್ ಇದೆ. ಒಂದು ನಮ್ಮ ವಾಟ್ಸಪ್ ಚಾನಲ್, ಎರಡನೇದು ಬಂದುಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ ಕ್ವಿಕ್ ಅಪ್ಡೇಟ್ಗೆ. ಅಲಾಟ್ಮೆಂಟ್ ಆದವ್ರಿಗೆ ಏನಾದರೂ ಓನರ್ಸ್ ಗ್ರೂಪ್ ಕ್ರಿಯೇಟ್ ಮಾಡಬೇಕು ಅಥವಾ ಎಂಡ್ ಟು ಎಂಡ್ ಹೆಲ್ಪ್ ಬೇಕು ಅಂದರೂ ಕೂಡ ಕಾಲ್ ಮಾಡಿ. ಟೆಕ್ನಿಕಲಿ ಹೇಳಬೇಕು ಅಂತಂದರೆ ವಿತಿನ್ ನೆಕ್ಸ್ಟ್ 4 ಮಂತ್ಸಲ್ಲಿ ವಿತಿನ್ 15 to 1 ಮಂತಲ್ಲಿ ಅಲಾಟ್ಮೆಂಟ್ ಆದವ್ರಿಗೆ ಎಲ್ಲರಿಗೂ ಲೆಟ್ರ್ ಬರುತ್ತೆ. ಆ ಲೆಟ್ರಲ್ಲಿ ಯಾವ ಅಕೌಂಟಿಗೆ ಎಷ್ಟು ಅಮೌಂಟು 4 ಕಂತಲ್ಲಿ ಕಟ್ಟಬೇಕು. ಜಸ್ಟ್ ಎಕ್ಸಾಂಪಲ್, ಪ್ರಾಪರ್ಟಿ ವ್ಯಾಲ್ಯೂ 20 ಲಕ್ಷ ಇದ್ದರೆ 4 ಕಂತಲ್ಲಿ ಲೆಟ್ರ್ ಬಂದಮೇಲೆ 4 ತಿಂಗಳಲ್ಲಿ ಕಟ್ಬಿಟ್ಟು KHV ಬೆಂಗಳೂರಿಗೆ ಕಟ್ಟಿದ್ದ ಪ್ರೂಫನ್ನು ಕೊಟ್ಟರೆ ಫೈಲನ್ನು ಬೆಂಗಳೂರಿಂದ ಕೊಡಗುಗೆ ಮೂವ್ ಮಾಡ್ತಾರೆ. ಕೊಡಗುಗೆ ಮೂವ್ ಮಾಡಿದ್ಮೇಲೆ ಅಲ್ಲೆಲ್ಲ ಖಾತಾ ಎಲ್ಲ ರೆಡಿ ಮಾಡಿಕೊಂಡು ಪ್ರಾಪರ್ಟಿ ಇಸ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಏನೇ ಡೌಟ್ ಇದ್ದರೂ ಕ್ವಶನ್ ಕೆಳಗಡೆ ಹಾಕಿ, ಅದ್ರ ಬಗ್ಗೆ ನಾವು ನಿಮಗೆ ಹೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಇಲ್ಲಿವರೆಗೂ ನೋಡ್ತಾ ಇದ್ದೀನಿ. ಊರ ಪಕ್ಕದ ಪ್ರಿಯಾಪಟ್ಟಣ ಥ್ಯಾಂಕ್ ಯು ಪ್ಲೀಸ್.